ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಹೆಂಡತಿ ಸಹಿ ಫೋರ್ಜರಿ ಮಾಡಿ ಬ್ಯಾಂಕಿನಲ್ಲಿ ಹಣ ಎಗರಿಸಿದ ಗಂಡ, ಚಿನ್ನ ಇಟ್ಟು ಸಾಲ ಮಾಡಿದ್ದ ಪತ್ನಿ ಹೆಸರನ್ನೇ ನಕಲು ಮಾಡಿದ ಪತಿ, ಬ್ಯಾಂಕಿನಲ್ಲಿ ಚಿನ್ನದ ಸಾಲ ಪಡೆದಿದ್ದ ದಂಪತಿಯಿಂದ ಎಡವಟ್ಟು. ನೀರಾವರಿ ವಿಚಾರದಲ್ಲಿ ತುಟಿ ಬಿಚ್ಚದ ಉಭಯ ಜಿಲ್ಲೆಗಳ ಜನಪ್ರತಿನಿಧಿಗಳ ವಿರುದ್ಧ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಆಕ್ರೋಶ. ಹೆಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣ, ಕೃಷ್ಣಾ ನದಿ ನೀರು ನೀಡಲು ಸದನದಲ್ಲಿ ಪ್ರಸ್ತಾಪಿಸಲು ಆಗ್ರಹ. ಪತ್ರಕರ್ತರು ಸಮಾಜದ ಅಭ್ಯುದಯಕ್ಕೆ ಶ್ರಮಿಸಬೇಕು ಎಂದ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿಕುಮಾರ್. ಗೌರಿಬಿದನೂರು ತಾಲೂಕು ಪತ್ರಕರ್ತರ ಸಂಘದ ಚುನಾವಣೆ ಯಶಸ್ವಿ, ಅಧ್ಯಕ್ಷರಾಗಿ ಜಗನ್ನಾಥ ರೆಡ್ಡಿ ಆಯ್ಕೆ. ವಾರ್ತೆಗಳ ವಿವರ. ದಂಪತಿಗಳಿಬ್ಬರು ಚೆನ್ನಾಗಿದ್ದಾಗ ಬ್ಯಾಂಕ್ನಲ್ಲಿ 50 ಗ್ರಾಂ ಚಿನ್ನವಿಟ್ಟು ಚಿನ್ನದ ಸಾಲ ಪಡೆದುಕೊಂಡಿದ್ರಂತೆ. ದಂಪತಿಗಳಿಬ್ಬರ ನಡುವೆ ಬೆರುಕು ಮೂಡಿ ನ್ಯಾಯಾಲಯದ ಮೆಟ್ಟಿಲೇರಿರ್ತಾರೆ. ಆದರೆ ಕತರ್ನ ಗಂಡ ಹೆಂಡತಿಯ ಅಕೌಂಟ್ನಲ್ಲಿ ಇಟ್ಟಿದ್ದ ಚಿನ್ನದ ಮೇಲೆ ಬ್ಯಾಂಕನ್ನು ಯಾಮಾರಿಸಿ ಫೋರ್ಜರಿ ಸಹಿ ಮಾಡಿ ಹಣ ಎಗರಿಸಿದ್ದು ಗಂಡನ ಕಳ್ಳಾಟ ಬೀದಿಗೆ ಬಂದಿದೆ. ಅದ್ಯಾರು, ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ನಾನಿಲ್ಲೇ ರಿನಿವಲ್ ಯಾವ ತರ ಮಾಡ್ಕೊಂಡೋದೆ, ನನ್ನ ಅಕೌಂಟ್ ನನ್ನ ಸೈನ್ ನಾನ್ ಮಾಡಿದೆ, ಬೇರೆ ಯಾರ ಹತ್ರ ಮಾಡಿಸ್ಕೊಂಡು ಹೋಗಿದ್ಯಾ? ನನ್ನ ಸಿಗ್ನೇಚರ್ಸ್ ಯಾರ ಕೈಯಿಂದ ಮಾಡಿಸ್ದೆ? ಇಲ್ಲ ಲೋನ್ ಮಾಡಿ ಯಾರಿಗೆ ಎತ್ಕೊಂಡು ಹೋಗಿ ಕೊಟ್ಟೆ ಕಾಸು? ಹೀಗೆ ಮಹಿಳೆಯೊಬ್ಬರು ಕೆನರಾ ಬ್ಯಾಂಕ್ನಲ್ಲಿ ಗಂಡ ಹಾಗೂ ಬ್ಯಾಂಕ್ನ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವುದು ಒಂದೆಡೆಯಾದರೆ, ಮತ್ತೊಂದೆಡೆ ಮಹಿಳೆಗೆ ಆಗುತ್ತಿರುವ ಅನ್ಯಾಯದ ಕುರಿತು ಸುದ್ದಿ ಮಾಡಲು ಹೋದ ಪತ್ರಕರ್ತರ ಮೇಲೆಯೇ ದರ್ಪ ತೋರುತ್ತಿರುವ ಗಂಡ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗ್ರಾಮದ ಕೆನರಾ ಬ್ಯಾಂಕ್ನಲ್ಲೇ. ಹೌದಾ, ಚಿಂತಾಮಣಿ ಮೂಲದ ಲಾವಣ್ಯ ಎಂಬುವರು ಶಿಡ್ಲಘಟ್ಟದ ಪುರುಷೋತ್ತಮ್ ಎಂಬುವರನ್ನ 2018ರಲ್ಲಿ ಮದುವೆ ಮಾಡಿಕೊಂಡು ಅನ್ಯೋನ್ಯವಾಗಿದ್ರ. ದಂಪತಿಗಳಿಬ್ಬರು ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಬಳಿ ಇರುವ ಕೆನರಾ ಬ್ಯಾಂಕಿನಲ್ಲಿ ಲಾವಣ್ಯ ಹೆಸರಿನಲ್ಲಿರುವ ಖಾತೆಯಲ್ಲಿ 50 ಗ್ರಾಂ ಚಿನ್ನವನ್ನ 1,85,000ಕ್ಕೆ ಅಡವಿಟ್ಟಿದ್ರ. ಇದಾದ ಬಳಿಕ ಲಾವಣ್ಯ ಪುರುಷೋತ್ತಮ ದಂಪತಿಗಳ ದಾಂಪತ್ಯದಲ್ಲಿ ಬೆರುಕು ಮೂಡಿ ವಿರೋಧಗಳು ಕಟ್ಟಿಕೊಂಡು ಪೊಲೀಸ್ ಠಾಣೆ ಅದು ಇದು ಅಂತ ನಡೆದು ಡೈವರ್ಸ್ಗಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಹೀಗಿರುವಾಗ ಗಂಡ ಪುರುಷೋತ್ತಮ ಹೆಂಡತಿಗೆ ತಿಳಿಯದೆ ಬ್ಯಾಂಕ್ನಲ್ಲಿಟ್ಟಿದ್ದ ಬಂಗಾರದ ಮೇಲೆ ನಕಲಿ ಸಹಿ ಮಾಡಿ ಅಕ್ರಮವಾಗಿ 1,30,000 ಹಣ ತೆಗೆದುಕೊಂಡಿದ್ದಾನೆ. ಬ್ಯಾಂಕ್ ಸಿಬ್ಬಂದಿಯೂ ಸಹ ಪುರುಷೋತ್ತಮ ನೀಡಿದ ನಕಲಿ ಸಹಿ ಪಡೆದು ಹೆಂಡತಿಯ ಅನುಮತಿ ಪಡೆಯದೆ ಹಣ ನೀಡಿದ್ದಾರೆ. ಹೆಂಡತಿ ಲಾವಣ್ಯ ಶುಕ್ರವಾರ ಬಂಗಾರವನ್ನ ರಿನಿವಲ್ ಮಾಡಲು ಬ್ಯಾಂಕ್ಗೆ ಬಂದು ಲೋನ್ ಸಾಲ ಎಷ್ಟಿದೆ ಎಂದು ಕೇಳಿದ್ರೆ 3 ಲಕ್ಷ ಎಂದು ತಿಳಿಸಿದಾಗ ದಂಗಾಗಿದ್ದಾರೆ. ಸರ್ ನಮಸ್ಕಾರ, ನನ್ನ ಹೆಸರು ಲಾವಣ್ಯ ಅಂತ. ನಾನು ಶಿಡ್ಲಘಟ್ಟಗೆ ಮದುವೆ ಆಗಿರೋದು. ಸೊ ಅಲ್ಲಿ ಏನಾಗಿದೆ ಅಂದರೆ, ನಾನು ಇಲ್ಲಿ ಒಡವೆ ಇಟ್ಟಿದ್ದೀನಿ. ಯಾವಾಗ 2022-13 ಮತ್ತೆ ಬಂದು 13ವರೆಗೂ 1 ಇಯರ್ ಇರುತ್ತಲ್ಲ, ಮತ್ತೆ 2023 ಬಂದು ನಾನು ಮತ್ತೆ ರಿನಿವಲ್ ಮಾಡಿದ್ದೀನಿ. ಎಷ್ಟಿಗೆ 1,85,000ಗೆ. ಮತ್ತೆ ಮೊನ್ನೆ ಈಗ 2025 ಇಯರಲ್ಲಿ ಸೆಪ್ಟೆಂಬರ್ 18 3,33,171 ರುಪೀಸ್ ಅದನ್ನ ರಿನಿವಲ್ ಮಾಡಿದ್ದಾರೆ. ಬಟ್ ನಾನು ಬಂದಿಲ್ಲ. ಅಕೌಂಟ್ ಹೋಲ್ಡರ್ ಇರೋದು ನಾನು, ಆಕ್ಟಿವ್ ಪರ್ಸನ್ ನಾನು. ನನಗೆ ಗೊತ್ತಿಲ್ಲದೇ ಏನು ಮಾಡಿದ್ದಾರೆ ಅಂದರೆ, ಅಮೌಂಟ್ ಎಕ್ಸ್ಟ್ರಾ ಮಾಡಿ ಇವರು ಬ್ಯಾಂಕ್ ಕೆನರಾ ಬ್ಯಾಂಕ್ ಅವರು ಏನು ಮಾಡಿದ್ದಾರೆ ಅಂದರೆ, ಇದಕ್ಕೆ ಏನು ಅನುಕೂಲ ಮಾಡಿಕೊಟ್ಟು ಇವ್ರಿಗೆ ಅಮೌಂಟ್ ಕೊಟ್ಟಿದ್ದಾರೆ. 2 ಲಕ್ಷ ಮಾಡಿದ್ದಾರೆ. ಆ ಅಮೌಂಟ್ ನನಗೆ ಗೊತ್ತಿಲ್ಲದೆ ನನ್ನ ಸೈನ್ಗಳಿಲ್ಲದೆ ನನ್ನ ಸೈನ್ ಮಾಡಿದ್ದಾರೆ ಆ ಪೇಪರ್ಸಲ್ಲಿ. ಬಟ್ ಆ ಸೈನ್ ನಂದಲ್ಲ. ಫೋರ್ಜರಿ ಮಾಡಿ ಎತ್ಕೊಂಡ್ಬಂದು ಇವ್ರಿಗೆ ಕೊಟ್ಟರೆ ಈ ಬ್ಯಾಂಕ್ ಅವರು ಯಾವ ಥರ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಿದ್ದಾರೆ ಸರ್? ಇಲ್ಲ, ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲದೇ ಬಂದಿರೋದು. ಅದರಿಂದನೇ ಇವಾಗ ನಾನೇನು ಮಾಡಿದೆ, ರಿನಿವಲ್ ಮಾಡಬೇಕು ಅಂತ ನಾನು ಬಂದಿದ್ದು. ಅದು ಚೆಕ್ ಮಾಡಿಸ್ಕೊಳ್ಳೋಕ್ಕೆ ನಾನು ಬಂದರೆ ಇಲ್ಲಿ ನನ್ನ ಅಕೌಂಟ್ ಮೇಲೆ ಇಲ್ಲ. ಬಟ್ ನನ್ನ ಮೊಬೈಲ್ ನಂಬರು ಕೂಡ ಚೇಂಜ್ ಆಗಿದೆ. ಯಾವ ಥರ ಚೇಂಜ್ ಆಗುತ್ತೆ? ಒಂದು ಮೊಬೈಲ್ ನಂಬರ್ ನಾವು ಚೇಂಜ್ ಮಾಡಬೇಕು ಅಂತ ನಾವು ಒಂದು ಲೆಟ್ರ್ ಕೊಡಬೇಕು. ನಾನು ಸೈನ್ ಮಾಡಿ ಕೊಟ್ಟರೆ ಮಾತ್ರನೇ ಬ್ಯಾಂಕ್ ಅವರು ಚೇಂಜ್ ಮಾಡೋಕ್ಕೆ ಆಗೋದು ಅಲ್ವಾ? ಸೊ ಅದನ್ನು ಏನು ಮಾಡಿಲ್ಲ, ಪ್ರೋಸೆಸ್ಸೇ ಇಲ್ಲ. ಅಕೌಂಟಲ್ಲೂ ಅಷ್ಟೇ ಆ ಒಡವೆ ಮಾಡಿರೋದ್ರಲ್ಲಿ ನಂದು ನಂಬರು, ನನ್ನ ಸಿಗ್ನೇಚರೇ ಇಲ್ಲ. ಆದರೂ ಕೂಡ ಈ ಬ್ಯಾಂಕ್ನವರು ನನಗೆ ಮೋಸ ಆಗಿದೆ ಸರ್. ಕೆನರಾ ಬ್ಯಾಂಕ್, ಚಿಕ್ಕಬಳ್ಳಾಪುರ ರೋಡು ನಾಯನಹಳ್ಳಿಯಲ್ಲಿ ಕೆನರಾ ಬ್ಯಾಂಕ್. ಇಲ್ಲಿ ಬಂದು ನಾನು ಒಡವೆ ಇಟ್ಟಿರೋದ್ರಿಂದ ಇವರು ನನಗೆ ಡಿಸಿಪ್ಲಿನ್ ಆಗಿ ಇವರು ಕೆಲಸ ಮಾಡಿಲ್ಲ. ಇಲ್ಲಿ ಒಬ್ರು ಆಚಾರ್ಯ ಅಂತ ಇದ್ದಾರೆ, ಅವರೇ ಇವ್ರಿಗೆಲ್ಲ ಸಪೋರ್ಟ್ ಮಾಡಿ
ಇದು ಮಾಡಿರೋದು. ಈ ಬ್ಯಾಂಕ್ನವರು ಪ್ರತಿಯೊಬ್ರು ಅಷ್ಟೇ, ಯಾರಿಗೂ ಗೊತ್ತಿಲ್ಲ, ಇದು ನಡೆಯೋಕ್ಕೆ ಸಾಧ್ಯ ಇಲ್ಲ ಸರ್. ಅವ್ರು ಏನ್ ಹೇಳ್ತಿದ್ದಾರೆ, ಇವ್ರನ್ನ ಕರ್ಸ್ಬಿಟ್ಟು ಹೆಂಗ್ ಮಾಡ್ತೀರಾ ಏನು ಅಂತ ಹೇಳಿದ್ರೆ ನೀವೇ ಬನ್ನಿ ಅಂತ ಹೇಳಿದ್ರು. ನಾನೇನ್ ಹೇಳಿದೆ, ಆ ಡೇಟ್ಗೆ ನಾನು ಬಂದಿಲ್ಲ, CC ಕ್ಯಾಮ್ರಾ ಚೆಕ್ ಮಾಡಿಸಿ ಅಂತ ಹೇಳಿದ್ದೀನಿ. ಅದರಲ್ಲಿ ನಾನಿಲ್ಲ ಸರ್, ಆ CC ಕ್ಯಾಮ್ರಲ್ಲಿ ನಾನಿಲ್ಲ. ನಾನು ಇಲ್ಲದೆ ಅಕೌಂಟ್ ಹೋಲ್ಡರ್ ನಾನಿದ್ದವಾಗ ಯಾವ ರೀತಿ ಬ್ಯಾಂಕ್ನವರು ಇವಾಗ ಆಕ್ಷನ್ ತಗೊಳ್ತಾರೆ, ನನಗೆ ಸಮಾಧಾನ ಬೇಕು ಸರ್. ಅದೇ ಅವ್ರು ಏನು ಹೇಳ್ತಿಲ್ಲ, ನನಗೇನು ಇನ್ನೂ ರೆಸ್ಪಾನ್ಸ್ ಮಾಡ್ತಿಲ್ಲ, ನನಗೆ ಯಾವುದೇ ಥರ ನನಗೆ ಅನುಕೂಲ ಆಗ್ತಿಲ್ಲ ಸರ್. ನನಗೆ ಇವಾಗ ಒಂದು ಹೆಲ್ಪ್ ಬೇಕು ಸರ್. ನನ್ನ ಒಡವೆ ನಾನು ಬಿಡಿಸ್ಕೊಳಕ್ಕೆ ನಾನು ರೆಡಿ ಇದ್ದೀನಿ. ಇವಾಗ ನನಗೆ ಗೊತ್ತಿಲ್ಲದೇ ಇವರು ನನ್ನ ಸೈನ್ಗಳು ಫೋರ್ಜರಿ ಮಾಡ್ಕೊಂಡು ಬಂದಮೇಲೆ ಯಾವ ಥರ ಕೊಡ್ತಾರೆ. ಇನ್ನು ಲಾವಣ್ಯ ತನ್ನ ತಾಯಿಯ ಜೊತೆ ಕೆನರಾ ಬ್ಯಾಂಕ್ನಲ್ಲಿ ಅಡವಿಟ್ಟಿದ್ದ ಬಂಗಾರವನ್ನ ರಿನಿವಲ್ ಮಾಡಿಸಲು ನಾಯನಹಳ್ಳಿ ಬ್ಯಾಂಕ್ ಬಳಿ ಬಂದಾಗ ಬ್ಯಾಂಕ್ ಸಿಬ್ಬಂದಿ 3 ಲಕ್ಷ ಹಣ ಕಟ್ಟಿ ಅಂದಿದ್ದಾರೆ. ಆದರೆ ಲಾವಣ್ಯ, ನಾನು ಪಡೆದುಕೊಂಡಿರುವುದು 1,85,000 ಮಾತ್ರ, ಅದ್ಯಾಕೆ ಅಷ್ಟೊಂದು ಹಣ ಕೇಳ್ತಿದ್ದೀರಾ ಅಂತ ಬ್ಯಾಂಕ್ ಸಿಬ್ಬಂದಿಯನ್ನ ಪ್ರಶ್ನಿಸಿದಾಗ ಗಂಡ ಪುರುಷೋತ್ತಮ ಕಳ್ಳಾಟ ಬಯಲಾಗಿದೆ. ಹೆಂಡತಿಗೆ ಹುಷಾರಿಲ್ಲವೆಂದು ಬ್ಯಾಂಕ್ ಸಿಬ್ಬಂದಿಯನ್ನ ನಂಬಿಸಿ ಹೆಂಡತಿಯ ಫೋರ್ಜರಿ ಸಹಿ ಮಾಡಿ ಬ್ಯಾಂಕ್ನಲ್ಲಿ ಬಂಗಾರದ ಮೇಲೆ 1,30,000 ಹಣ ಅಕ್ರಮವಾಗಿ ಪಡೆದುಕೊಂಡಿದ್ದಾನೆ. ಕೋಪಗೊಂಡ ಲಾವಣ್ಯ ಬ್ಯಾಂಕ್ ಸಿಬ್ಬಂದಿ ಮತ್ತು ಗಂಡ ಪುರುಷೋತ್ತಮನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದನ್ನ ಮಾಧ್ಯಮದವರು ಚಿತ್ರೀಕರಿಸಲು ಹೋದಾಗ ಪುರುಷೋತ್ತಮ್ ಮಾಧ್ಯಮದವರ ಮೇಲೆ ದೂಂಡಾವರ್ತನೆ ಮಾಡಿದ್ದಾರೆ. ಕೊನೆಗೆ ನಾಯನಹಳ್ಳಿ ಕೆನರಾ ಬ್ಯಾಂಕ್ ಗಲಾಟೆಯ ವಿಚಾರ ತಿಳಿದು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಪೊಲೀಸ್ ಸಿಬ್ಬಂದಿ ಮಧ್ಯೆ ಪ್ರವೇಶಿಸಿ ವಿಚಾರಣೆ ನಡೆಸಿ ಬ್ಯಾಂಕ್ ಸಿಬ್ಬಂದಿಯ ನಿರ್ಲಕ್ಷ್ಯತನ ಎದ್ದು ಕಾಣಿಸಿದ್ದು, ಪುರುಷೋತ್ತಮ್ ತನ್ನ ಹೆಂಡತಿಯ ಸಹಿಯನ್ನ ನಕಲಿ ಸಹಿ ಮಾಡಿ ಹಣ ಪಡೆದಿದ್ದು ಸಾಬೀತಾಗಿದ್ದು, ಲಾವಣ್ಯ 1,35,000 ಹಣ ಕಟ್ಟಿ ಬಂಗಾರ ರಿನಿವಲ್ ಮಾಡುವ ಹಾಗೆ ಪುರುಷೋತ್ತಮ್ ಉಳಿದ ಹಣ ಕಟ್ಟುವಂತೆ ಮಾತುಕತೆ ಮಾಡಿ ಕಳುಹಿಸಿದ್ದಾರೆ. ನಾನು ಬಂದಿದ್ನಲ್ಲ, ಏನ್ ಹಂಗೋಗ್ತಾ ಇದೀಯಾ, ಏನ್ ಹಂಗೋಗ್ತಿದ್ಯಾ? ನಾನಿಲ್ಲದೆ ರಿನಿವಲ್ ಯಾವ ತರ ಮಾಡ್ಕೊಂಡೋದೆ? ನನ್ನ ಅಕೌಂಟ್ ಅಲ್ಲಿ ನನ್ನ ಸೈನ್ ನಾನ್ ಮಾಡಿದೆ, ಬೇರೆ ಯಾರ ಹತ್ರ ಮಾಡಿಸ್ಕೊಂಡು ಹೋಗಿದ್ಯಾ? ಯಾರ ಹತ್ರ ಮಾಡಿಸಿದ್ಯಾ? ನನಗೆ ಆನ್ಸರ್ ಬೇಕು, ನನಗೆ ಸಮಾಧಾನ ಬೇಕು. ನನಗೆ ಗೊತ್ತಿಲ್ಲದೆ ನನ್ನ ಸಿಗ್ನೇಚರ್ಸ್ ಹೆಂಗ್ ಮಾಡಿದೆ? ನಮ್ಮ ಹಸ್ಬೆಂಡ್ ನನ್ನ ಸಿಗ್ನೇಚರ್ಸ್ ಯಾರ ಕೈಯಿಂದ ಮಾಡಿಸ್ದೆ? ಇಲ್ಲ ಲೋನ್ ಮಾಡಿ ಯಾರಿಗೆ ಎತ್ಕೊಂಡು ಹೋಗ್ಕೊಟ್ಟೆ ಕಾಸು? ನಿನ್ನೇನಪ್ಪ ಕೇಳ್ತಿರೋದು? ಹಲೋ ಮಿಸ್ಟರ್, ನಿನ್ನೆ ಕೇಳ್ತಿರೋದು ನಾನು. ಸಿಗ್ನೇಚರ್ ಮಾಡಿ ಹೆಂಗ್ ಕೊಟ್ಟೆ? ನಿನಗೆ ಗೊತ್ತಿಲ್ಲ ಅಂದ್ರೆ ಬ್ಯಾಂಕ್ ಅವ್ರನ್ನ ಕೇಳು, ಹೆಂಗ್ ಕೊಡ್ತಾರೆ ನಿನಗೆ ಅಂತ ಆನ್ಸರ್ ಮಾಡು. ನನಗೆ ಬಂದಿಲ್ಲ. ಅಕೌಂಟ್ ನಿಮ್ದು? ಹೌದಣ್ಣ, ನಂದು ಅಕೌಂಟ್ ಅದು. ಅಕೌಂಟ್ ಹೋಲ್ಡರೇ ನಾನು, ಆಕ್ಟಿವ್ ಪರ್ಸನ್ ನಾನು. ಇಲ್ಲಿ ಕೆನರಾ ಬ್ಯಾಂಕಲ್ಲಿ ಲಾವಣ್ಯ ಅಂತಂದ ಹೆಣ್ಮಗು 1 ಲಕ್ಷ ಚಿಲ್ಲರೆ ಹಣಕ್ಕೆ ಒಂದು ಒಡವೆಯನ್ನು ಇಟ್ಟಿರ್ತಾಳೆ. ಗಂಡ ಹೆಂಡತಿ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಅವ್ನು ಗಂಡ ಆದವನು ಬಂದಿರ್ತಾನೆ, ಹೆಂಡತಿಗೆ ತುಂಬ ಸೀರಿಯಸ್ ಇದೆ, ಹಾಸ್ಪಿಟ್ಲಲ್ಲಿ ಇದೆ ಅಂತ ಹೇಳಿ ಇದ್ದಾರೆ ಅಂತ ಹೇಳಿ ಅದ್ರ ಮೇಲೆ ಹೆಚ್ಚಿನ ಹಣವನ್ನು ತೊಗೊಂಡಿದ್ದಾನೆ, ಫೋರ್ಜರಿ ಮಾಡಿದ್ದಾನೆ ಅವನು. ಬಟ್ ಆ ಹೆಣ್ಮಗು ಗೊತ್ತಿಲ್ಲ ಹಣ ತೊಗೊಂಡಿರೋದು. ಇವತ್ತು ಬಂದು ಬ್ಯಾಂಕಲ್ಲಿ ವಿಚಾರಣೆ ಮಾಡಿದಾಗ ವಿಷಯ ಗೊತ್ತಾಗಿದೆ. ನನಗೂ ವಿಷಯ ಗೊತ್ತಾಗಿದ ತಕ್ಷಣ ನಾನು ಬಂದೆ, ಎಲ್ಲರೂ ಕೂತ್ಕೊಂಡು ಮಾತಾಡಿ ಇವಾಗ ಆ ಮಗು ಏನು 1 ಲಕ್ಷ ಚಿಲ್ಲರೆ ಅಮೌಂಟ್ ಕಟ್ಟಬೇಕು, ಆ ಹಣವನ್ನು ಕಟ್ಟಿ ನಾಳೆ ನಾಡಿದ್ರಲ್ಲಿ ಒಡವೆ ಬಿಡಿಸ್ಕೊಂಡು ಹೋಗೋ ಥರ ಮಾತಾಡಿದ್ದಾರೆ. ಹೆಚ್ಚಿನ ಹಣವನ್ನು ಏನು ತೊಗೊಂಡಿದ್ದಾರೆ ಅವ್ರು ಗಂಡ ಕಟ್ಕೊಡೋ ರೀತಿ ಆಗಿದೆ. ಇದು ಹೇಗಾಗಿದೆ ಅಂದರೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂಥೇಳಿ ಅವನೇನೋ ಒಂದು ಫೋರ್ಜರಿ ಮಾಡಿ ಅವನಿಂದ ತೊಂದರೆ ಆಗಿರೋದು. ಈ ಗಂಡ ಹೆಂಡತಿ ಬಾಂಧವ್ಯಕ್ಕೆ ಒಂದು ಕಳಂಕಗಳಿವೆಲ್ಲನೂ ಇವ್ರು ಕಿತ್ತಾಡಿಕೊಂಡು ಬ್ಯಾಂಕಲ್ಲಿ ಒಂದು ಮಾನವೀಯತೆನೇ ಮರ್ತೋಗ್ತಾರೆ ಇನ್ಮೇಲೆ. ಯಾಕಂದರೆ ಇವಾಗ ನಮ್ಮದು ಎಷ್ಟೋ ಸಾಕಷ್ಟು ಇರುತ್ತೆ. ಹೆಂಡತಿ ಅಕೌಂಟ್ ಗಂಡ ಬಂದು ಮಾತಾಡೋವಂಥದ್ದು ಇರುತ್ತೆ, ಗಂಡನ ಅಕೌಂಟ್ಗೆ ಹೆಂಡತಿ ಬಂದು ಮಾತಾಡೋದಿರುತ್ತೆ. ಅದೆಲ್ಲ ಇನ್ನು ಮುಂದೆ ಅದು ನಡೆಯಲ್ಲ ಅಂತ ಅನಿಸುತ್ತೆ ನನಗೆ. ಬಹಳ ಬೇಜಾರಾಯಿತು ಆತನ ಒಂದು ದುಂಡಾವರ್ತನೆ, ನನಗೂ ಭಾಳ ನೋವಾಯಿತು. ಒಟ್ಟಿನೆಲ್ಲ ಹೆಣ್ಮಗುಗೆ ನ್ಯಾಯ ಸಿಕ್ತು ಅನ್ನೋದೊಂದು ಸಮಾಧಾನ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅವಿಭಜಿತ ಜಿಲ್ಲೆ ಶಾಪಗ್ರಸ್ತವಾಗಿದೆ. ನೀರಾವರಿ ವಿಚಾರದಲ್ಲಂತೂ 2 ಜಿಲ್ಲೆಗಳಿಗೆ ಸರ್ಕಾರಗಳು ಪದೇ ಪದೇ ಮಂಕು ಊದಿ ಎರಚುತ್ತಿದ್ದು, ಎತ್ತಿನಹೊಳೆ ಎಂಬ ಎಟುಕದ ದ್ರಾಕ್ಷಿ ತೋರಿಸುತ್ತಲೇ ಚುನಾವಣೆ ಗೆಲ್ಲುವುದನ್ನು ರೂಢಿಸಿಕೊಂಡಿದ್ದಾರೆ. ಇದು ಈ ಭಾಗದ ಶಾಪವಾಗಿದ್ದು, ಮೌನಕ್ಕೆ ಶರಣಾಗಿರುವ ಜನಪ್ರತಿನಿಧಿಗಳ ವಿರುದ್ಧ ನೀರಾವರಿ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ನೀರಾವರಿ ಕಲ್ಪಿಸುವ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ಪದೇ ಪದೇ ಮೊಂಡುಕೈ ತೋರುತ್ತಲೇ ಬರ್ತಿವೆ. ಇನ್ನು ಪ್ರಸ್ತುತ ತಾತ್ಕಾಲಿಕವಾಗಿ ನೀಡಿರುವ HN ವ್ಯಾಲಿ ಮತ್ತು KC ವ್ಯಾಲಿ ಯೋಜನೆಯ ಸಂಸ್ಕರಿಸಿದ
ತ್ಯಾಜ್ಯ ನೀರು ಅಪಾಯಕಾರಿ ಎಂದು ಪದೇ ಪದೇ ಹೇಳ್ತಿದ್ರು. ಅದನ್ನು 3ನೇ ಹಂತದಲ್ಲಿ ಶುದ್ಧೀಕರಿಸಿ ಕೆರೆಗಳಿಗೆ ಹರಿಸುವ ಬಗ್ಗೆ ಪ್ರಸ್ತುತ ರಾಜ್ಯ ಸರ್ಕಾರ ನಿರಾಕರಿಸುತ್ತಿದೆ. ಇದರಿಂದಾಗಿ ಜಿಲ್ಲೆಯ ಜನರ ಆರೋಗ್ಯ ಹಾಳಾಗುವ ಜೊತೆಗೆ ನೀರಾವರಿ ಯೋಜನೆಗಳು ಅನುಷ್ಠಾನವಾಗುತ್ತಿಲ್ಲ ಎಂದು ನೀರಾವರಿ ಹೋರಾಟಗಾರ ಆಂಜನೇಯ ರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಎತ್ತಿನಹೊಳೆ ಯೋಜನೆಯಿಂದ ನೀರು ನೀಡೋದಾಗಿ ಹೇಳಿ 8,000 ಕೋಟಿ ಇದ್ದ ಯೋಜನೆಯನ್ನ 35,000 ಕೋಟಿಯವರೆಗೂ ವಿಸ್ತರಣೆ ಮಾಡಲಾಗಿದೆ. 2 ವರ್ಷದಲ್ಲಿ ನೀರು ನೀಡೋದಾಗಿ ಹೇಳಿ 15 ವರ್ಷಗಳೇ ಕಳೆದಿವೆ. ಆದರೂ ಈವರೆಗೆ ಒಬ್ಬ ವ್ಯಕ್ತಿಗೆ ನೀರು ನೀಡಲು ಈ ಸರ್ಕಾರಗಳಿಗೆ ಸಾಧ್ಯವಾಗಿಲ್ಲ. ಹಾಗಿದ್ದರೂ ಈಗಲೂ 2 ವರ್ಷದಲ್ಲಿ ಎತ್ತಿನಹೊಳೆ ನೀರು ನೀಡೋದಾಗಿ ಹೇಳುವ ಮೂಲಕ ಉಭಯ ಜಿಲ್ಲೆಗಳ ಜನತೆಯನ್ನ ಮರಳು ಮಾಡುತ್ತಿದ್ದಾರೆ ಎಂದು ಆಂಜನೇಯ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಸ್ತುತ ಬೆಳಗಾವಿ ಅಧಿವೇಶನ ನಡೆಯುತ್ತಿದೆ. ಈ ವೇಳೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ಅವರು ಸದನದಲ್ಲಿಯೇ 2 ಹಂತದಲ್ಲಿ ಶುದ್ಧೀಕರಿಸಿ ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ತಮ್ಮ ಕ್ಷೇತ್ರಕ್ಕೆ ಬೇಡವೇ ಬೇಡ ಎಂದು ಹೇಳುವ ಮೂಲಕ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಅದೇ ರೀತಿಯಲ್ಲಿ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಸಚಿವ ಸಂಪುಟ ಸಭೆಯಲ್ಲಿಯೇ ತಮ್ಮ ಕ್ಷೇತ್ರಕ್ಕೆ 2 ಹಂತದಲ್ಲಿ ಶುದ್ಧೀಕರಿಸಿದ ತ್ಯಾಜ್ಯ ನೀರು ಬೇಡ ಎಂದು ದಾಖಲಿಸಿದ್ದಾರೆ. ಇವರಿಬ್ಬರು ಧೀಮಂತ ನಾಯಕರನ್ನ ಹೊರತುಪಡಿಸಿದರೆ 3 ಜಿಲ್ಲೆಗಳಲ್ಲಿ ಮತ್ತೊಬ್ಬ ನಾಯಕ 3ನೇ ಹಂತದ ಶುದ್ಧೀಕರಣಕ್ಕೆ ಕೇಳದೆ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. 2 ಹಂತದಲ್ಲಿ ಶುದ್ಧೀಕರಿಸಿದ ತ್ಯಾಜ್ಯ ನೀರಿನಿಂದ ಜನರ ಕಿಡ್ನಿ, ಲಿವರ್ ಸೇರಿದಂತೆ ಇತರೆ ಅಂಗಾಂಗಗಳು ವಿಫಲವಾಗುವ ಆತಂಕವಿದೆ. ಅಲ್ಲದೆ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಆತಂಕವಿದೆ. ಈ ಬಗ್ಗೆ ತಜ್ಞರೇ ಅಪಾಯ ಎಂದು ಹೇಳುತ್ತಿದ್ರು. ಮುಖ್ಯಮಂತ್ರಿಗಳು ಮಾತ್ರ ಜನರು ಹೇಳಿದರೆ 3ನೇ ಹಂತದ ಶುದ್ಧೀಕರಣ ಮಾಡುವುದಾಗಿ ಹೇಳುತ್ತಿದ್ದಾರೆ. ಜನರು ಕೇಳುವುದು ಯಾವಾಗ? ಸತ್ತ ಮೇಲ. ತ್ಯಾಜ್ಯ ನೀರು ನಿಧಾನ ವಿಷವಾಗಿದ್ದು ಇದು ಜನರನ್ನ ಹಂತ ಹಂತವಾಗಿ ನಾಶ ಮಾಡಲಿದೆ. ಇಂತಹ ಅಪಾಯಕಾರಿ ನೀರು 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡದ ಜನಪ್ರತಿನಿಧಿಗಳ ಕ್ರಮ ಖಂಡನೀಯ ಎಂದರು. ಜನರಲ್ಲರಿ ಸ್ವಾಮಿ ಕೇಳೋದು, ವೈಜ್ಞಾನಿಕ ಸಂಸ್ಥೆಗಳು ಹೇಳ್ದಂಗೆ ಕೇಳಬೇಕು. ಜನರು ಯಾವಾಗ ತಾವು ಸತ್ತೋದ ಮೇಲೆ ಜನಕ್ಕೆ ಗೊತ್ತಾಗೋದು, ಅಯ್ಯೋ ಇದರಿಂದ ಅನ್ಯಾಯ ಆಗ್ತಾ ಇದೆ ಅಂತೇಳಿ. ಇದು ಸ್ಲೋ ಪಾಯ್ಸನ್. ಅದು ನಿಧಾನವಾಗಿ ನಮ್ಮ ದೇಹಕ್ಕೆ ಹೋಗಿ, ನಮ್ಮ ಕಿಡ್ನಿ ಹೋಗಿ, ನಮ್ಮ ಲಿವರ್ ಹೋಗಿ, ನಮ್ಮ ಹಾರ್ಟ್ ಹೋಗಿ, ನಮ್ಮ ಬ್ರೈನ್ ಹೋಗಿ, ನಮ್ಮ ಮನೆಗಳಲ್ಲಿ ಮಕ್ಕಳಾಗದೆ ಆದಮೇಲೆ ಜನಕ್ಕೆ ಗೊತ್ತಾಗೋದು. ಅದ ನಿಮ್ಮ ಕೆಲಸ. ಇವತ್ತು ಇದು CPHU ಗೈಡ್ಲೈನ್ ಏನು ಹೇಳ್ತಾ ಇದೆ, ನಿಮ್ಮ ಸರ್ಕಾರಕ್ಕೆ ಗೊತ್ತಿಲ್ವಾ? ಅಥವಾ IASC ಎನ್ವಿರಾನ್ಮೆಂಟ್ ವಿಭಾಗ TV ರಾಮಚಂದ್ರ ಸಂಶೋಧನೆ ಮಾಡಿ ಏನು ಹೇಳಿದ್ರು ಅದು ಗೊತ್ತಿಲ್ವಾ ನಿಮಗೆ? ನೋಡಿ, ಇವತ್ತು ಇಂಥ ಬೆಳವಣಿಗೆಗಳ ಮಧ್ಯನೂ ಇವತ್ತು ದೊಡ್ಡಬಳ್ಳಾಪುರದ ಶಾಸಕ ಧೀರಜ್ ಮುನಿರಾಜು ತನ್ನ ಕ್ಷೇತ್ರದ ಉದ್ದಕ್ಕೂ ಜನರುಗಳಿಗೆ ಎಚ್ಚರಿಕೆ ಕೊಟ್ಟು ಅನೇಕ ಗ್ರಾಮ ಪಂಚಾಯತಿಗಳಿಂದ ರೆಸಲ್ಯೂಷನ್ ಮಾಡಿಸಿ ಸರ್ಕಾರ ಕೊಟ್ಟು ಕಳೆದ ಅಧಿವೇಶನದಲ್ಲಿ ನನ್ನ ಮತಕ್ಷೇತ್ರಕ್ಕೆ 2 ಹಂತದ ಶುದ್ಧೀಕರಣದ ನೀರು ಬೇಡ, ನನಗೆ ಮಾಡಿದ್ರೆ 3ನೇ ಹಂತದ ಶುದ್ಧೀಕರಣ ಮಾಡಿ ನೀರು ಕೊಡಿ ಅನ್ನುವಂಥ ಮಾತನ್ನು ಹೇಳಿ ಕ್ಯಾಬಿನೆಟಲ್ಲಿ ಡಿಸಿಷನ್ ಮಾಡಿಸ್ಕೊಂಡ್ರು. ಅದಲ್ವೇ ಒಬ್ಬ ಜನಪ್ರತಿನಿಧಿ ಮಾಡಬೇಕಾಗಿರೋ ಕೆಲಸ? ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಪತ್ರಕರ್ತರು ಸಮಾಜಕ್ಕೆ ವಸ್ತುನಿಷ್ಠ ವರದಿಗಳನ್ನು ನೀಡುವ ಮೂಲಕ ಸಮಾಜದ ಅಭ್ಯುದಯಕ್ಕೆ ಶ್ರಮಿಸಬೇಕು ಎಂದು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿಕುಮಾರ್ ಹೇಳಿದರು. ಗೌರಿಬಿದನೂರು ನಗರದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಮುಗಿದ ನಂತರ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿ ಮಾತನಾಡಿದ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿಕುಮಾರ್, ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಬದ್ಧತೆಯನ್ನ ಮೈಗೂಡಿಸಿಕೊಂಡು ಸಂಘದ ಹಾಗೂ ಸಮಾಜದ ಏಳಿಗೆಗೆ ದುಡಿಯಬೇಕು ಎಂದರು. ಸಂಘದ ಚುನಾವಣೆಗಳು ಚುನಾವಣೆಗಷ್ಟೇ ಸೀಮಿತವಾಗಬೇಕು, ಅಭಿವೃದ್ಧಿಗೆ ಅಡ್ಡಿಯಾಗಬಾರದು. ಪದಾಧಿಕಾರಿಗಳು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಹಿರಿಯ ಪತ್ರಕರ್ತರೆ, ಎಲ್ಲ ಇಡೀ ಜಿಲ್ಲೆಯಾದ್ಯಂತ ಇದು 3ನೇ ತಾಲೂಕು ಚುನಾವಣೆ ನಡೀತಾ ಇರುವಂಥದ್ದು. ಸೊ ನಮ್ಮ ಎಲ್ಲ ಕಡೆ ಸುಸೂತ್ರವಾಗಿ ಚುನಾವಣೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಎಲ್ಲ ಕಡೆ ನಡೆದಿದೆ. ನಮ್ಮ ಪ್ರಾಶಸ್ತ್ಯ ಮೊದಲದಾಗಿ ಅವಿರೋಧ ಆಯ್ಕೆ ಬೇಕು ಅಂತ ಎಲ್ಲ ತಾಲೂಕುಗಳಿಗೂ ಕೂಡ ನಾವು ಅಂದರೆ ಜಿಲ್ಲಾ ಸಂಘ ಈ ಬಾರಿ ಒಂದು ಒಳ್ಳೆ ನಿರ್ದೇಶನ ತೆಗೆದುಕೊಂಡಿತ್ತು. ಏನಂದರೆ ಜಿಲ್ಲಾ ಸಂಘ ಯಾವ ಕಾರಣಕ್ಕೂ ತಾಲೂಕಿನ ಚುನಾವಣೆಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗೋದಿಲ್ಲ. ಸೊ ಆಯಾ ತಾಲೂಕುಗಳವರೇ ಕೂತು
ಒಂದಷ್ಟು ಬಗೆಹರಿಸ್ಕೊಂಡು ಯುನಾನಿಮಸ್ ಆಗಲಿ ಅಂತ ಅನಿವಾರ್ಯವಾಗಿ ಇಲ್ಲಿ ನಮ್ಮ ಆಶಯ ಕೂಡ ಈಡೇರಿದೆ ಅನಿಸುತ್ತೆ. ಒಂದು ಸ್ಥಾನ ಬಿಟ್ಟರೆ ಉಳಿದೆಲ್ಲ ಸ್ಥಾನಗಳಿಗೂ ಕೂಡ ಅವಿರೋಧವಾಗಿ ಆಯ್ಕೆ ಆಗಿದೆ. ಸೊ ಹೀಗಾಗಿ ಗೌರಿಬಿದನೂರು ತಾಲೂಕಿನ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ. ಒಂದು ಸ್ಥಾನಕ್ಕೆ ಮಾತ್ರ ಅನಿವಾರ್ಯ, ಈಗ ಅವಿರೋಧ ಆಯ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅನಿವಾರ್ಯ ಚುನಾವಣೆ ನಡೆಸೋದು. ಆ ಉದ್ದೇಶಕ್ಕಾಗಿ ಚುನಾವಣಾಧಿಕಾರಿಗಳು ಕೂಡ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಎಲ್ಲ ತಾಲೂಕುಗಳಿಗೂ ಹೋಗಿ ಒಂದಷ್ಟು ಪ್ರಾಶಸ್ತ್ಯ ಕೊಡ್ತಾರೆ, ಯುನಾನಿಮಸ್ ಮಾಡ್ಕೊಳ್ಳಿ. ನಾನು ಅವರು ಕನ್ವಿನ್ಸ್ ಮಾಡಿ, ಅವರು ಪತ್ರಕರ್ತರೇ ಆಗ್ತಾ ಇರೋದ್ರಿಂದ ಸೊ ಅವರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಇರಲಿ. ಸೊ ಒಂದು ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೆದಿದೆ. ಸೊ ಅಧ್ಯಕ್ಷರಾಗಿ ನಮ್ಮ ಜಗನ್ನಾಥ್ ರೆಡ್ಡಿ ಅವರು ಹಿರಿಯರು ಅವರು ಆಯ್ಕೆಯಾಗಿದ್ದಾರೆ, ಅವ್ರಿಗೂ ಕೂಡ ಅಭಿನಂದನೆಗಳು. ಜೊತೆಗೆ ಉಪಾಧ್ಯಕ್ಷರಾಗಿ ಪ್ರದೀಪ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಮುರಳೀಧರ್ ಅವರು, ಖಜಾಂಚಿಯಾಗಿ ಆತ್ಮೀಯ ಸ್ನೇಹಿತ ಲೋಕೇಶ್ ಅವರು ಸೇರಿದಂತೆ ಎಲ್ಲ ಉಳಿದವರೆಲ್ಲ ಇಸಿಗಳಾಗಿ ಆಗಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಸರ್. 10 ಜನ ಇದ್ದಾರೆ. ಮಂಜಣ್ಣವರು ಕೂಡ ಈ ಸಂಘವನ್ನ ಸಾಕಷ್ಟು ಮೊದಲಿಂದ ಕೂಡ ಕಟ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಪಟಾಣ್ ಸರ್, ಆದಿಯಣ್ಣವರು ಕೂಡ ಸಾಥ್ ಕೊಟ್ಕೊಂಡು ಬಂದಿದ್ದಾರೆ ಇಷ್ಟು ದಿನಗಳು ಕೂಡ. ಸೊ ಇದೇ ರೀತಿ ಚುನಾವಣೆ ಮಾತ್ರಕ್ಕೆ ಇರಲಿ, ಮುಂದೆ ಎಲ್ಲ 10 ಜನ ಕೂಡ ಒಗ್ಗಟ್ಟಾಗಿ ಈ ಸಂಘವನ್ನು ಮತ್ತಷ್ಟು ಮುನ್ನಡೆಸ್ಕೊಂಡು ಹೋಗಿ, ಜೊತೆಗೆ ಈಗಾಗಲೇ ಒಂದು ಭವನವನ್ನು ಕಟ್ತಿದ್ದಾರೆ. ಅದು ಅಂದರೆ ಸರ್ಕಾರ ಲೆಕ್ಕದಲ್ಲಿದೆ. ಅದನ್ನು ನಮ್ಮ ಸಂಘಕ್ಕೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನಾನು ಈ ಹಿಂದೆ ನಮ್ಮ ಮಂಜಣ್ಣವ್ರ ಜೊತೆ ಮಾತಾಡಿದ್ದೀವಿ. ಅದು ಒಂದಷ್ಟು ನಮ್ಮ ಸಂಘಕ್ಕೆ ಮಂಜೂರು ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋಣ. ಗೌರಿಬಿದನೂರು ತಾಲೂಕು ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಎಸ್ ಸಿ ಜಗನ್ನಾಥ ರೆಡ್ಡಿ ಮಾತನಾಡಿ, ಸಂಘದ ಎಲ್ಲಾ ಪದಾಧಿಕಾರಿಗಳ ಸಲಹೆ ಸೂಚನೆಗಳನ್ನು ಪಡೆದು ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು. ಗೌರಿಬಿದನೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಎಸ್ ಸಿ ಜಗನ್ನಾಥ ರೆಡ್ಡಿ, ಉಪಾಧ್ಯಕ್ಷರಾಗಿ ಜಿಎ ಪ್ರದೀಪ್, ಪ್ರಧಾನ ಕಾರ್ಯದರ್ಶಿಗಳಾಗಿ ಸಿಎ ಮುರಳೀಧರ್, ಖಜಾಂಚಿಯಾಗಿ ಲೋಕೇಶ್, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ದೇವಿ ಮಂಜುನಾಥ್, ಪಠಾಣ್ ಸೈಫುಲ್ಲಾ, ಆದಿಯಪ್ಪ, ಚೇತನ್ ಆಯ್ಕೆಯಾದ್ರ. ಚುನಾವಣಾಧಿಕಾರಿಯಾಗಿ ಸೋಸು ನಾಗೇಂದ್ರನಾಥ್ ಕರ್ತವ್ಯ ನಿರ್ವಹಿಸಿದ್ರ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಗತಿ ನಾಗರಾಜ್, ಕಾರ್ಯಕಾರಿ ಸಮಿತಿ ಸದಸ್ಯ ಆರ್ ಮಂಜುನಾಥ್, ಗೋವರ್ಧನ್, ಉಪಚುನಾವಣಾಧಿಕಾರಿ ಶ್ರೀ ಲಕ್ಷ್ಮಿ ಈ ಸಂದರ್ಭದಲ್ಲಿ ಹಾಜರಿದ್ರ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಚಲಿಸುತ್ತಿದ್ದ ಟಿಪ್ಪರ್ನ ಟೈರ್ ಬ್ಲಾಸ್ಟ್ ಆದ ಪರಿಣಾಮ 2 ಕಾರುಗಳ ಗಾಜುಗಳು ಪುಡಿಪುಡಿಯಾಗಿರುವ ಘಟನೆ ಚದಲಪುರ ಕ್ರಾಸ್ ಬಳಿ ನಡೆದಿದೆ. ಚಲಿಸುತ್ತಿದ್ದ ಟಿಪ್ಪರ್ನ ಟೈರ್ ಬ್ಲಾಸ್ಟ್ ಆಗಿ 2 ಕಾರುಗಳ ಗಾಜುಗಳು ಪುಡಿಪುಡಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರದ ಚದಲಪುರ ಕ್ರಾಸ್ನಲ್ಲಿ ನಡೆದಿದೆ. ಟಿಪ್ಪರ್ನ ಹಿಂಬದಿಯ ಟೈರ್ ಬ್ಲಾಸ್ಟ್ ಆದ ಪರಿಣಾಮ ರಸ್ತೆಯಲ್ಲಿದ್ದ ಕಲ್ಲುಗಳು ಸಿಡಿದು ಹೋಟೆಲ್ನ ಮುಂಭಾಗ ನಿಲ್ಲಿಸಿದ್ದ 2 ಕಾರುಗಳ ಗಾಜುಗಳ ಪುಡಿಯಾಗಿದ್ದು, ಬೇಕರಿಯ ಗಾಜು ಸಹ ಹಾನಿಯಾಗಿದೆ. ಇನೋವಾ ಕಾರಿನ ಸೈಡ್ ಡೋರ್ನ ಕಿಟಕಿ ಗಾಜು ಹಾಗೂ ಕ್ರೆಟಾ ಕಾರಿನ ಹಿಂಬದಿಯ ಗಾಜು ಪುಡಿಯಾಗಿದೆ. ಇನ್ನು ಘಟನೆಯ ನಂತರ ಚಾಲಕ ಟಿಪ್ಪರ್ ನಿಲ್ಲಿಸದೆ ಎಸ್ಕೇಪ್ ಆಗಿದ್ದು, ಕಾರು ಚಾಲಕರು ಚೇಸ್ ಮಾಡಿ ವಾಹನ ತಡೆದು ನಿಲ್ಲಿಸಿದ್ದಾರೆ. ಹೀಗಾಗಿ ಟಿಪ್ಪರ್ ಚಾಲಕನ ವಿರುದ್ಧ ಕಾರುಗಳ ಮಾಲೀಕರ ಆಕ್ರೋಶ ಹೊರಹಾಕಿದ್ದು, ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಓವರ್ಟರ್ನ್ ಲೋಡ್ ಹಾಕೊಂಡು ಟಿಪ್ಪರ್ ಸಂಚಾರ ಮಾಡಿದ್ದಲ್ಲದೆ ಟೈರ್ ಸವೆತ ಹಿನ್ನೆಲೆ ಬ್ಲಾಸ್ಟ್ ಆಗಿದೆ ಅಂತ ಕಾರು ಮಾಲೀಕರು ಟಿಪ್ಪರ್ ಚಾಲಕನ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಾನು ಗಾಡಿ ಬರ್ತಾ ಇದ್ದೆ, ಗಾಡಿ ಸೈಡ್ಗೆ ಹಾಕಿ ಊಟ ಮಾಡೋಣ ಅಂತ ನಿಲ್ಸ್ಕೊಂಡಿದ್ದೆ. ಗಾಡಿ ಒಂದು ಇನೋವಾ, ಒಂದು ಕ್ರೆಟಾ ಕಾರು, ಒಂದು ಬೇಕ್ರಿ ಇತ್ತು. ನಾನು ಗಾಡಿಗೆ ಊಟ ಮಾಡ್ಬೇಕಾದ್ರೆ ನಿಲ್ಲಿಸ್ಬೇಕಾದ್ರೆ ರೈಟಲ್ಲಿ ನಿಲ್ಸ್ಕೊಂಡು ಗಾಡಿ ನಿಂತ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ಬಂದು ಒಂದು ಕಲ್ಲು, ದಪ್ಪು ಕಲ್ಲು, ಸಣ್ಣ ಕಲ್ಲೆಲ್ಲ ಹೊಡೆದು ಈ ಥರ ಒಂದು ಭರತ್ ಬೆನ್ಸು ಓವರ್ಲೋಡ್ ಹಾಕಿ ನಮ್ಮ ಗಾಡಿಗೆ, ಆ ಗಾಡಿಗೆ ಏನು ಇಲ್ಲದೇ ಇರೋ ಕಾರಣ ಒಂದು ಟೈರ್ ನೋಡಿ ತುಂಬ ವೀಕ್ ಆಗಿದೆ. ಇದು ಸಮಾಜದಲ್ಲಿ ಏನು ನಾನು ಕೇಳಿದೆ ಒಂದು ಡ್ರೈವರ್ ಹತ್ರ ಬಂದು, ಆದಾಗ ನಿಲ್ಸಪ್ಪ ಅಂತಂದರೆ 1 ಕಿಲೋಮೀಟ್ರ್ ಮುಂದೆ ತಂದು ಗಾಡಿ ನಿಲ್ಲಿಸಿದ್ದಾನೆ. ಏನಕ್ಕೆ ಅಂತಂದು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ನಾನು ಯಾರಾದ್ರೂ ಒಬ್ಬರ ಮೇಲೆ ಹತ್ತಿಸ್ಬಿಟ್ಟು ಹೋದರೆ ಸಮಾಜದಲ್ಲಿ ಇದೇನೇ ನ್ಯಾಯ ಕೊಡೋದಂಥದ್ದು? ಈ ರೋಡಿಂದ ಪ್ರಾಬ್ಲಮ್ ಅಂತ ನಾವು ಕೇಳ್ತಾ ಇಲ್ಲ. ನಾವು ಕೇಳಿದ್ರೆ ಗಾಡಿ ಡ್ರೈವರ್ ಆಗಿದ ಮೇಲೆ ಇನ್ಸ್ಟೆಂಟ್ ಆಗಿದ್ಮೇಲೆ ನಿಲ್ಲಿಸ್ಬಿಟ್ಟು ಮಾತಾಡಬೇಕು. ಮಾನವೀಯತೆ ದೃಷ್ಟಿ ಅದನ್ನು ಕೇಳ್ತಾ ಇರೋದು. ಮಾನವೀಯತೆ ಇಲ್ಲದೆ ಡ್ರೈವರ್ 1 ಕಿಲೋಮೀಟ್ರ್ ಮುಂದೆ ಬಂದು ನಿಲ್ಲಿಸ್ಬಿಟ್ಟು ಏನಾಗಿದೆ ನನಗೇನು ಗೊತ್ತು, ಓನರ್ ಕರೆಸ್ತೀನಿ ಮಾತಾಡ್ತೀನಿ ಅಂತ ಅಂದರೆ ಏನು ಅರ್ಥ? ದೌರ್ಜನ್ಯ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾನು ಗಾಡಿ ತಗೊಂಡು 2 ತಿಂಗಳಾಗಿದೆ. ನಾನು ಕಷ್ಟಪಟ್ಟು ರೂಪಾಯಿನ ಕೂಡಿಟ್ಟು ಗಾಡಿ ತೊಗೊಂಡಿದ್ದೀನಿ. ಗಾಡಿ ಗ್ಲಾಸು ನೋಡಿ, ಬನ್ನಿ ಇಲ್ಲಿ, ಈ ಗ್ಲಾಸ್ ಹೊಡೆದೋಗಿದೆ, ಇಲ್ಲಿ ಹೊಡೆದೋಗಿದೆ, ಇಲ್ಲಿ ಡೆಂಟಾಗಿದೆ. ಇದರಲ್ಲಿ ಯಾರು ಮಾಡಿಸ್ಕೊಡ್ತಾರೆ ನಮಗಿದೆ? ಚದಲ್ಪುರ ಗೇಟಲ್ಲಿ ಟೈರ್ ಹೊಡೆದೋಯ್ತು. ಬರೀ ಜಲ್ಲಿ ರೋಡಲ್ಲಿ
ಅದು ನನ್ನ ಗಾಡಿ ಹಿಂದೆ ಕಾರ್ ಯಾವುದು ಬಂದಿಲ್ಲ, ಯಾವುದು ಲಾರಿ ಇಲ್ಲ, ಯಾವುದು ಟೂ ವೀಲರ್ ಇಲ್ಲ. ನಾನು ಬರ್ದೆ ರೈಟ್ ಸೈಡ್, ಇವ್ರು ನಿಲ್ಸಿರೋದು ಅಲ್ಲಿ ಹೋಟ್ಲದಲ್ಲಿ ನಿಲ್ಸೋರಂತೆ, ಈ ಕಡೆಯಿಂದ ಆ ಕಡೆ ಕಲ್ಲು ಹೊಡೆದಿರೋದು. ರೋಡಲ್ಲಿರೋ ಕಲ್ಲು ಹೊಡೆದ್ರೆ ನಾನು ಲಾರಿ ಮೇಲಿಂದ ಬಿದ್ದಿಲ್ಲ, ನನ್ನ ಟೈರ್ ಮೇಲಿಂದ ಬಿದ್ದಿಲ್ಲ. ರೋಡಲ್ಲಿರೋ ಕಲ್ಲು ಹೊಡೆದಿರೋದು, ಟೈರ್ ಬ್ಲಾಸ್ಟ್ ಆಗಿನೇ ಹೊಡೆದಿರೋ ರೋಡಲ್ಲಿರೋ ಕಲ್ಲು. ರೋಡಲ್ಲಿ ಜಲ್ಲಿ ಕಲ್ಲೆಲ್ಲ ಕ್ಲೀನ್ ಮಾಡಿದ್ರೆ ಏನು ಟೈರ್ ಹೊಡೆದೋಗ್ತಿದೆ? ಟೈರ್ ಕಂಡೀಷನ್ ಇರಲಿ, ಟೈರ್ ಕಂಡೀಷನ್ ಏನಾಗೈತೆ ಅದು? ಜಲ್ಲಿ ರೋಡಲ್ಲಿ ಟೈರ್ ಹೊಡೆದೋಗಿಂದ ಹೋಗ್ತೈತಾ? ಲೆಫ್ಟ್ ಸೈಡಲ್ಲಿ ನಿಂತಿರೋ ಗಾಡಿಗೆ ಹೊಡೆದಿರೋದು. ನಾನು ರೈಟ್ ಸೈಡ್, ನಾನು ಹಿಂದೆ ಅವ್ರು ಬಂದಿಲ್ಲ ಕಾರ್ ಅವರು. ಏನು ಟನ್ನೇಜು? 20 ಟನ್ ಐತೆ. 20 ಟನ್ ಐತೆ. ಪರ್ಮಿಟ್ ಐತೆ ಗಾಡಿಗೆ, ಪರ್ಮಿಟ್ ಏನು ವಿತೌಟ್ ಡಿಪ್ಪರ್ ಗಾಡಿ ರೋಡಲ್ಲಿ ಬರಬೇಕಾದ್ರೆ ಫಾಸ್ಟಾಗಿ ಬಂದಿರೋದು. ಫಾಸ್ಟಾಗಿ ಬಂದು ಕಲ್ಲು ಟೈರ್ ಬಸ್ಟಾಗಿ ಕಲ್ಲು ಎಗರಿ ಎರಡು ಕಾರಿಗೆ ಏಟಾಗಿದೆ, ಗ್ಲಾಸ್ ಹೊಡೆದೋಗಿದೆ. ಬೇಕ್ರಿದು 2 ಗ್ಲಾಸ್ ಹೊಡೆದೋಗಿದೆ. ಆದಷ್ಟು ಕಂಟ್ರೋಲಾಗಿ ಬರೋದು ಅವ್ರಿಗೆ ಕಲ್ತ್ಕೊಳಕ್ಕೆ ಹೇಳಿ. ಯಾರಾದರೂ ಅಷ್ಟೇ, ಮನುಷ್ಯನು ಗ್ಲಾಸ್ ಆದ್ರೆ ಪರವಾಗಿಲ್ಲ, ಮನುಷ್ಯರಿಗೆ ಏನಾರು ಹೆಚ್ಚು ಕಡಿಮೆ ಆದರೆ ಟಿಪ್ಪರ್ ಗಾಡಿಯವರಿಗೆ ಏನು ಮಾಡಬೇಕು, ಆದಷ್ಟು ಒಂದು ಸ್ವಲ್ಪ ಕಂಟ್ರೋಲಾಗಿ ಬರೋಕ್ಕೆ ಹೇಳಿ. ನಾವು ಸ್ಪೀಡಾಗೆ ಬಂದಿದ್ದು, ಸ್ಪೀಡಾಗೆ ಲೋಡ್ ಗಾಡಿ ಸ್ಪೀಡಾಗಿ ಬಂದಿರೋದ್ರಿಂದ ಟೈರ್ ಬಸ್ಟಾಗಿ ಕಾರಿಗೆ 2 ಗಾಡಿಗೆ ಏಟಾಗಿದೆ. ಸೋಕೆಸ್ ಗ್ಲಾಸು ಹೋಗಿದೆ. ಏನು ಮಾಡೋದು ಇವಾಗ? ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೋರ್ಟ್ ಆದೇಶ ಉಲ್ಲಂಘಿಸಿ ಖಾಸಗಿ ಜಾಗದಲ್ಲಿ ಡೆಕ್ ನಿರ್ಮಾಣ ಮಾಡಲು ಬಂದ ನಂಜನಗೂಡು ನಗರಸಭಾ ಅಧಿಕಾರಿಗಳ ವಿರುದ್ಧ ಸ್ಥಳದಲ್ಲಿಯೇ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಗೆ ಬೆದರಿದ ಅಧಿಕಾರಿಗಳು ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ ತೆರಳಿದ ಘಟನೆ ನಂಜನಗೂಡು ಚಾಮಲಾಪುರ ಹುಂಡಿ ಗ್ರಾಮದಲ್ಲಿ ನಡೆದಿದೆ. ನಂಜನಗೂಡು ನಗರದ ಚಾಮಲಾಪುರ ಹುಂಡಿ ಗ್ರಾಮದ ಸರ್ವೆ ನಂಬರ್ 220ರಲ್ಲಿ ಮರಮ್ಮ ಎಂಬುವರಿಗೆ ಸೇರಿದ 2.15 ಗುಂಟೆ ಜಮೀನಿನ ಮೇಲೆ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡಲು ನಗರಸಭಾ ಆಯುಕ್ತರು ಮತ್ತು ಅಧಿಕಾರಿಗಳು ಮುಂದಾಗಿದ್ರು. ಇದನ್ನ ಪ್ರಶ್ನಿಸಿ ನಂಜನಗೂಡಿನ ಸಿವಿಲ್ ನ್ಯಾಯಾಲಯದಲ್ಲಿ ಮಾರಮ್ಮ ದಾವೆ ಹೂಡಿದ್ರು. ನ್ಯಾಯಾಲಯದಿಂದ ತಡೆಯಾಜ್ಞೆ ನೀಡಲಾಗಿದೆ. ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ರು ನಂಜನಗೂಡಿನ ನಗರಸಭೆ ಆಯುಕ್ತ ಎಂ ಬಸವರಾಜು, ಎಂಜಿನಿಯರ್ ಮಹೇಶ್ ಕುಮಾರ್ ಮತ್ತು ಅಧಿಕಾರಿಗಳು ಯಾವುದೇ ಮಾಹಿತಿ ನೀಡದೆ ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆ ಸಿಬ್ಬಂದಿಯ ಜೊತೆ ಏಕಾಏಕಿ ಬಂದು ನಮ್ಮ ಖಾಸಗಿ ಜಮೀನಿನ ಮೇಲೆ ರಸ್ತೆ ನಿರ್ಮಾಣ ಮಾಡಲು ಚರಂಡಿಯ ಮೇಲೆ ಡೆಕ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎಂದು ಮಾರಮ್ಮ ಆರೋಪಿಸಿದ್ರು. ಪದೇ ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ನಮ್ಗೆ ತೊರಗಿಸ್ಕೊಡ್ಬೇಕು. ನಾವು ಅಳತೆ ಮಾಡಿಸಿ ಅಂತೀನಿ, ಇಲ್ಲ ನಾವು ಹಿಂಗೆ ಮಾಡಿಸ್ತೀವಿ ಅಂತ ಏಕಾಏಕಿ ದಬ್ಬಾಳಿಕೆಯಿಂದ ಮಾಡ್ತಾ ಇದ್ದಾರೆ. ಅವರ ಜಮೀನು ನಮ್ಮಲ್ಲಿಲ್ಲ. ಏಕಾಏಕಿ ಉದ್ದೇಶ ಪೂರ್ವಕವಾಗಿ ತುಂಬ ನಮ್ಮ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ನಾವು 5 ಜನ ಹೆಣ್ಮಕ್ಳು ಮರಮ್ಮಂಗ, ಅವ್ರು ಬಿಟ್ರೆ ಗಂಡು ಮಕ್ಳು ಇದ್ದ ಅವ್ರದ. ಇದರಿಂದ ರೊಚ್ಚಿಗೆದ್ದ ನಿವಾಸಿಗಳು ನಗರಸಭಾ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರ. ಕೆಲ ಸಮಯ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ನಡೆಯಿತು. ನಮ್ಮ ಖಾಸಗಿ ಜಮೀನಿನ ಮೇಲೆ ರಸ್ತೆ ಮಾಡ್ತಿದ್ದಾರೆ, ಆದರೆ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನ ಕಟ್ಟಿಕೊಂಡಿರುವವರನ್ನ ಯಾರೂ ಕೇಳ್ತಿಲ್ಲ. ಪೊಲೀಸರನ್ನ ಕರೆದುಕೊಂಡು ಬಂದು ನಮಗೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ನಮ್ಮ 2.15 ಗುಂಟೆ ಜಮೀನನ್ನ ಅಳತೆ ಮಾಡಲು ಬಿಡ್ತಿಲ್ಲ. ರಾಜಕೀಯ ಮುಖಂಡ ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳನ್ನ ಕರೆದುಕೊಂಡು ಬಂದು ಈ ರೀತಿಯ ತೊಂದರೆ ಕೊಡುತ್ತಿದ್ದಾರೆ. ಪದೇ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಇದೇ ರೀತಿ ಮುಂದುವರಿದರೆ ನಾವು ಆತ್ಮಹತ್ಯೆಯ ದಾರಿ ಹಿಡಿಯಬೇಕಾಗುತ್ತದೆ. ಕೂಡಲೇ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಂಡು ಸಮಸ್ಯೆ ಬಗೆಹರಿಸಬೇಕಾ, ಇಲ್ಲವಾದಲ್ಲಿ ನಗರಸಭೆ ಕಾರ್ಯಾಲಯ ಮತ್ತು ಪೊಲೀಸ್ ಠಾಣೆಯ ಮುಂದೆ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಗಂಗಾಧರ್ ಸ್ವಾಮಿ, ಮಂಜುನಾಥ್, ರತ್ನಮ್ಮ, ಆನಂದ್ ಎಚ್ಚರಿಕೆ ನೀಡಿದ್ದಾರೆ. ನಂಜನಗೂಡು ತಾಲೂಕು ಇದರ ಸಂಬಂಧಪಟ್ಟಂಗೆ ಸರ್ವೆ ನಂಬರ್ 220ರಲ್ಲಿ ಆಲ್ರೆಡಿ ಕೋರ್ಟಿಂದ ಪರ್ಮನೆಂಟ್ ಇಂಜೆಕ್ಷನ್ ಆದೇಶ ಆಗಿದೆ. ಏನು ಉದ್ದೇಶ ಅಂದರೆ ಮೋರಿ ಪ್ಲಸ್ ಡ್ರೈನೇಜು, ಈ ಡ್ರೈನೇಜು ಮತ್ತು ಡಕ್ಕೋಸ್ಕರ ಕೋರ್ಟಿಂದ ಪರ್ಮನೆಂಟ್ ಇಂಜೆಕ್ಷನ್ ತೊಗೊಂಡು ಬಂದಿದ್ದೀವಿ ಕಮಿಷನರ್ ಮೇಲೆ. ಆದರೂ ಸಹ ಉದ್ದೇಶಪೂರ್ವಕವಾಗಿ ಇಲ್ಲಿ ಸಂಬಂಧಪಟ್ಟ ಕಾಂಗ್ರೆಸ್ ಲೀಡರು CM ಶಂಕರ್ ಅವರ ಕುತಂತ್ರದಿಂದ ಅಧಿಕಾರಿಗಳನ್ನ ಬೆದರಿಸಿ ಕರ್ಕೊಂಡು ಬಂದು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ, ಟಾರ್ಚರ್ ಕೊಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ. ಇದಕ್ಕೆ ಸಂಬಂಧಪಟ್ಟ MLA ಸಾಹೇಬರಾಗಲಿ, ದರ್ಶನ್ ಧ್ರುವನಾರಾಯಣ್ ಸಾಹೇಬರು ಇದ್ರ ಬಗ್ಗೆ ಗಮನ ತಗೊಂಡು ನಿಮ್ಮ ಪಾರ್ಟಿಯ ಮೆಂಬರ್ CM ಶಂಕರ್, ಮಾಜಿ ಪುರಸಭಾ ಸದಸ್ಯ, ಈ ಥರ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಪರಿಶೀಲಿಸಿ ನ್ಯಾಯ ಕೊಡಿಸ್ಬೇಕು ಅಂತ ದರ್ಶನ್ ಧ್ರುವನಾರಾಯಣ್ ಅವರಿಗೂ ಸಹ ಮನವಿ ಮಾಡ್ತೀನಿ ನಾನು.
ಕುಮಾರ್, CTV ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, BB ರೋಡ್, ಚಿಕ್ಕಬಳ್ಳಾಪುರ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಪಾವಗಡ ತಾಲೂಕಿನ ಕಡಮಲಕುಂಟೆ ಕೈಗಾರಿಕಾ ಪ್ರದೇಶದ ಪೆನುಗೊಂಡ ರಸ್ತೆಯಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಕಾರು ಚಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಬಸ್ನಲ್ಲಿದ್ದ ಪ್ರಯಾಣಿಕರು ಗಾಯಗೊಂಡಿದ್ದಾರೆ.
ಪಾವಗಡದಿಂದ ಪೆನುಗೊಂಡದ ಕಡೆಗೆ ಸಾಗ್ತಿದ್ದ ಇನೋವಾ ಕಾರು ಮತ್ತು ಪೆನುಗೊಂಡದಿಂದ ಪಾವಗಡದ ಕಡೆ ಬರುತ್ತಿದ್ದ ಎಪಿಎಸ್ಆರ್ಟಿಸಿ ಬಸ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು, ಅಪಘಾತದ ತೀವ್ರತೆಗೆ ಬಸ್ ರಸ್ತೆ ಬದಿ ಹಳ್ಳಕ್ಕೆ ನುಗ್ಗಿದ್ದು ಕಾರು ನಜ್ಜುಗುಜ್ಜಾಗಿದೆ. ಅಪಘಾತದಲ್ಲಿ ಇನೋವಾ ಕಾರಿನ ಚಾಲಕ ಮೇಡಿಹಳ್ಳಿ ಗ್ರಾಮದ ನಿವಾಸಿ 40 ವರ್ಷದ ರಾಜಶೇಖರ್ ರೆಡ್ಡಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಸುಮಾರು 25 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಅವರನ್ನು ತಕ್ಷಣ ಪಾವಗಡ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಪಘಾತದ ಮಾಹಿತಿ ತಿಳಿದ ಕೂಡಲೇ ಪಾವಗಡ ಪೊಲೀಸ್ ಠಾಣೆಯ ಸಿಐ ಸುರೇಶ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಸೊನ್ನೇಗೌಡ ಮತ್ತು ಶಿವಣ್ಣ ಎಂಬುವರಿಂದ ದೇವಸ್ಥಾನದ ಜಮೀನು ಕಬಳಿಕೆ ಆರೋಪ ಕೇಳಿಬಂದಿದ್ದು, ಗ್ರಾಮಸ್ಥರು ಜಮೀನಿನ ಕಾಂಪೌಂಡ್ ಧ್ವಂಸ ಮಾಡಿ ಕಂದಾಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಗ್ರಾಮದ ಬಳಿ ನಡೆದಿದೆ. ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಗ್ರಾಮದ ಬಳಿ ಕಂಬರಾಯನ ಬೆಟ್ಟವಿದ್ದು, ಇಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿರುವುದಾಗಿ ಗ್ರಾಮಸ್ಥರು ನಂಬುತ್ತಾರೆ. ಈ ಬೆಟ್ಟವಿರುವ 9 ಎಕರೆ ಜಮೀನು ದೇವಸ್ಥಾನಕ್ಕೆ ಮೀಸಲಿಡಲು ಗ್ರಾಮಸ್ಥರು ಸುಮಾರು 13 ವರ್ಷಗಳಿಂದ ಸತತವಾಗಿ ಯತ್ನಿಸುತ್ತಿದ್ದಾರೆ. ಆದರೆ ಇದೇ ಯಲ್ದೂರು ಗ್ರಾಮಕ್ಕೆ ಸೇರಿದ ಸೊನ್ನೇಗೌಡ ಮತ್ತು ಶಿವಣ್ಣ ಎಂಬುವರು ಅಕ್ರಮವಾಗಿ ಕಬಳಿಕೆ ಮಾಡಿ ಅಧಿಕಾರಿಗಳ ಬೆಂಬಲದಿಂದ ಗ್ರಾಮಸ್ಥರ ವಿರುದ್ಧ ಕ್ರಿಮಿನಲ್ ಕೇಸುಗಳನ್ನು ದಾಖಲಿಸಿ ದೇವಸ್ಥಾನಕ್ಕೆ ಪ್ರತ್ಯಕ್ಷವಾಗಿ ತೊಂದರೆ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಾವು ಸರ್ಕಾರಿ ಕಂದಾಯ ಅಧಿಕಾರಿಗಳು ತಾಲೂಕು ಮತ್ತು ಜಿಲ್ಲೆ ಇವರ ಹತ್ರ 13 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ನಡೆಸ್ತಾನೆ ಇದ್ದೀವಿ. ಇದು ಯಲ್ದೂರು ಹುಟ್ಟಿದಾಗಿದ್ದ ಆಂಜನೇಯ ಸ್ವಾಮಿ ದೇವಸ್ಥಾನ ಕಂಬಾರಾಯನ ಬೆಟ್ಟ ಅಂತ. ಈ ಬೆಟ್ಟದ ಮೇಲೆ ಯಲ್ದೂರು ಹುಟ್ಟಿದಾಗಿಂದ ಪೂಜೆಗಳು ನಡೀತೈತೆ. ಇದು 9 ಎಕರೆ ಗೋಮಾಳದ ಜಮೀನು ಕಂಬಾರಾಯನ ಬೆಟ್ಟಕ್ಕೆ ಮೀಸಲು ಅಂತೇಳಿ DC ಆರ್ಡರ್ ಮಾಡವ್ರೆ. ಆದ್ರೂ ಇದಕ್ಕೆ ಈ ಆರ್ಡರ್ ಮಾಡಿರೋ ಜಾಗದಲ್ಲಿ ಶಿವಣ್ಣ ಅನ್ನೋರು ಮತ್ತು ಸೊನ್ನೇಗೌಡ ಅನ್ನೋ ಕೋಳಿ ಫಾರಂ ಸೊನ್ನೇಗೌಡ ಅನ್ನೋರು ಅಕ್ವೇರ್ ಮಾಡಿಕೊಂಡು ಈ ಬೆಟ್ಟನ ನಾಶ ಮಾಡ್ತಾ ಇದ್ದಾರೆ. ಇದು ಪರಿಸರಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಮತ್ತು ಬೆಟ್ಟಕ್ಕೆ ಹಾನಿ ಆಗ್ತೈತೆ. ಇವ್ರಿಗೆ 11 ವರ್ಷದಿಂದ ನಾನು ಯಲ್ದೂರು VA ಇಂದ ಹಿಡಿದು ಪ್ರಧಾನ ಕಂದಾಯ ಕಾರ್ಯದರ್ಶಿಗಳು ಬೆಂಗಳೂರು ಅವ್ರ ತನಕನೂ ನ್ಯಾಯಕ್ಕೋಸ್ಕರ 13 ವರ್ಷಗಳು ಹೋರಾಟ ಮಾಡಿದ್ರು ಯಾವುದೇ ಕಾರ್ಯಕ್ರಮ ನಡೆದಿಲ್ಲ. ಇಲ್ಲಿ ಒತ್ತುವರಿದಾರರು ಮತ್ತೆ ಬಂದು ಈ ಬೆಟ್ಟನ ಹಿಂಗೆ ನಾಶ ಮಾಡ್ತಾನೆ ಇದ್ದಾರೆ. ನಾವು ಒತ್ತುವರಿ ಮಾಡಬಾರ್ದು ಅಂತೇಳಿ ಅರ್ಜಿಗಳು ಕೊಡ್ತಾನೇ ಇದ್ದೀವಿ. ಆದ್ರೂ ಯಾವುದೇ ಒಂದು ತರನಾದ ಕಾರ್ಯಕ್ರಮ ತಗೊಳ್ಳಿಲ್ಲ ಅವ್ರ ಮೇಲೆ.
ಇಲ್ಲಿ ಬಂದು ನಮ್ಮ ಸಮಸ್ಯೆಯನ್ನು ಪರಿಷ್ಕಾರ ಮಾಡಿಕೊಡ್ಬೇಕಂತೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ತಾಲೂಕು ಕಂದಾಯ ಅಧಿಕಾರಿಗಳನ್ನ. ದೇವಸ್ಥಾನದ ಜಮೀನು ಉಳಿಸಲು ತಾಲೂಕು ಕಂದಾಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದು, ಒತ್ತುವರಿ ತೆರವುಗೊಳಿಸಲು ಶನಿವಾರ ನಿಗದಿ ಮಾಡಿದ್ದು, ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಾರದ ಹಿನ್ನೆಲೆ ಆಕ್ರೋಶಗೊಂಡ ಗ್ರಾಮಸ್ಥರು ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಿಕೊಂಡಿರುವುದನ್ನು ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುವ ಮೂಲಕ ಧ್ವಂಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಒತ್ತುವರಿ ತೆರವುಗೊಳಿಸದಿದ್ದಲ್ಲಿ ಅಧಿಕಾರಿಗಳಿಗೆ ಚಳಿ ಬಿಡಿಸುವ ಕೆಲಸ ಮಾಡುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಚೇಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ 3 ದಿನಗಳಲ್ಲಿ ಸಂಚಾರ ಮಾಡುವ 5 ವರ್ಷದೊಳಗಿನ ಮಕ್ಕಳು ಇದ್ದರೆ ಯಾವುದೇ ರಾಜ್ಯದವರಾಗಲಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಪ್ರತಿಯೊಬ್ಬ ಪ್ರಜೆಯೂ ಸಹಕಾರ ನೀಡಬೇಕೆಂದು ಚೇಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಭಾಸ್ಕರ್ ಮನವಿ ಮಾಡಿದ್ದಾರೆ. ಚೇಳೂರು ಶಾಲಾ ಮಕ್ಕಳಿಂದ ಪಲ್ಸ್ ಪೋಲಿಯೋ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಚೇಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಭಾಸ್ಕರ್, ಎಂ ನಲ್ಲಗುಟ್ಟಪಲ್ಲಿ, ಪಾಳ್ಯಕೆರೆ, ಚೇಳೂರು ಸೇರಿದಂತೆ ಇನ್ನೂ ಹಲವು ಕಡೆ 5 ವರ್ಷದೊಳಗಿನ 2050 ಮಂದಿ ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದರು. ಡಿಸೆಂಬರ್ 21ರಂದು ಮೊದಲ ದಿನ ಬೂತ್ ಮಟ್ಟದಲ್ಲಿ ಲಸಿಕೆ ಹಾಕಲಾಗುವುದು. ಇದಕ್ಕಾಗಿ ವಿಶೇಷ ತಂಡಗಳನ್ನು ರಚಿಸಲಾಗಿದೆ. ಡಿಸೆಂಬರ್ 21ರಿಂದ 23ರವರೆಗೆ ಮನೆ ಮನೆಗೆ ತಂಡ ತೆರಳಿ ಲಸಿಕೆ ಹಾಕಲಾಗುವುದು. ಪ್ರಥಮ ಸುತ್ತಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ವಿವಿಧ ಭಾಗಗಳಲ್ಲಿ 13 ಬೂತ್ಗಳನ್ನು ತೆರೆಯಲಾಗಿದೆ. 3 ಜನ ಮೇಲ್ವಿಚಾರಕರನ್ನ ನೇಮಕ ಮಾಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಕಾರ್ಯಕರ್ತರನ್ನ ನೇಮಕ ಮಾಡಲಾಗಿದೆ ಎಂದರು. ಚೇಳೂರು ತಾಲೂಕಿನಲ್ಲಿ ವಲಸೆ ಮಕ್ಕಳನ್ನ ಗುರುತಿಸುವುದು, ಲಸಿಕಾ ತಂಡಗಳು ಕೊಳಗೇರಿಗಳಿಗೆ ಕಡ್ಡಾಯವಾಗಿ ಭೇಟಿ ನೀಡಬೇಕು. ಹರಿಜನ, ಗಿರಿಜನ, ಸಂತೆ ಮೈದಾನಗಳಿಗೆ ಹೋಗಿ ಮಕ್ಕಳಿಗೆ ಲಸಿಕೆ ಹಾಕಬೇಕಾಗಿದೆ. ಯಾವುದೇ ಕಾರಣಕ್ಕೂ 5 ವರ್ಷದೊಳಗಿನ ಮಕ್ಕಳು ಲಸಿಕೆಯಿಂದ ವಂಚಿತರಾಗದಂತೆ ನೋಡಿಕೊಳ್ಳಲಾಗುವುದು ಎಂದರು. ಆಸ್ಪತ್ರೆಯ ಮಹಿಳಾ ಆರೋಗ್ಯ ಸುರಕ್ಷಿತಾಧಿಕಾರಿ ವಿ ಗೌತಮಿ ಮಾತನಾಡಿ, ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಯಶಸ್ವಿಯಾಗಲು ಗ್ರಾಮ ಪಂಚಾಯಿತಿ, ಶಿಕ್ಷಣ ಇಲಾಖೆ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರ ಸಹಕಾರ ಕೋರಿದ್ದು, ಈಗಾಗಲೇ ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛ ವಾಹಿನಿಯ ವಾಹನದ ಮೂಲಕ ಪ್ರಚಾರ ಮಾಡುತ್ತಿರುವುದಾಗಿ ಹೇಳಿದರು. ಶಾಲೆ, ಬಸ್ ನಿಲ್ದಾಣ ಹಾಗೂ ಜನದಟ್ಟಣೆ ಪ್ರದೇಶಗಳಲ್ಲಿ ಬೂತ್ಗಳನ್ನು ತೆರೆದು 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕಲಾಗುವುದು ಎಂದರು. ಶನಿವಾರ ಜ್ಞಾನೋದಯ ಪ್ರೌಢಶಾಲಾ ಮಕ್ಕಳಿಂದ ಪಟ್ಟಣದ ವಿವಿಧ ಬೀದಿ ಮುಖ್ಯ ರಸ್ತೆಗಳಲ್ಲಿ ಜನಜಾಗೃತಿ ಮೂಡಿಸಲು ಜಾಥಾ ನಡೆಸಿಕೊಟ್ರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ದೊಡ್ಡಬಳ್ಳಾಪುರದಲ್ಲಿ ಜಿಲ್ಲಾ ಪೊಲೀಸ್ ಉಪವಿಭಾಗದಿಂದ ನಗರದ ಸರಸ್ವತಿ ಶಾಲೆ ಸಹಕಾರದಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ದೊಡ್ಡಬಳ್ಳಾಪುರದಲ್ಲಿ ಜಿಲ್ಲಾ ಪೊಲೀಸ್ ಉಪವಿಭಾಗದಿಂದ ನಗರದ ಸರಸ್ವತಿ ಶಾಲೆ ಸಹಕಾರದಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ದೊಡ್ಡಬಳ್ಳಾಪುರ ಉಪವಿಭಾಗದ ಡಿವೈಎಸ್ಪಿ ಪಾಂಡುರಂಗ ಮಾತನಾಡಿ, ಅಪರಾಧಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವುದು, ಅಪರಾಧಗಳು ಆಗದಂತೆ ತಡೆಯಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅರಿವು ಮೂಡಿಸಲು ಅಪರಾಧ ತಡೆ ಮಾಸಾಚರಣೆ ಆಚರಿಸಲಾಗುತ್ತಿದೆ ಎಂದರು. ಕೇವಲ ಪೊಲೀಸರಿಂದ ಅಪರಾಧಗಳ ತಡೆ ಸಾಧ್ಯವಿಲ್ಲ, ಇದಕ್ಕೆ ಸಾರ್ವಜನಿಕರ ಸಹಕಾರವೂ ಮುಖ್ಯ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ ಮಾಹೆಯನ್ನ ಅಪರಾಧ ಮಾಸಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಎಂದರು. ಪರಿವಾರಕ್ಕೂ ನಾವು ದಾರಿದೀಪವಾದಂತಹ ಮುಂದಿನ ಮಕ್ಕಳೇ ನಾವು ದಾರಿ ಬಿಟ್ಟು ಬೇರೆ ದಾರಿ ಹಿಡಿದಾಗ ಇಡೀ ಫ್ಯಾಮಿಲಿಗೆ ನಮಗೆ ತೊಂದರೆ ಒಳಗಾಗ್ತದೆ. ಅದು ರಾಜ್ಯಕ್ಕೆ ನಾವೇನು ವಿವಿಧ ಇಲಾಖೆಗಳು ವಿವಿಧ
ಹುದ್ದೆಗಳಲ್ಲಿ ಏನೋ ಒಂದು ಕಾಣಿಕೆ ಕೊಡ್ಬೇಕು, ಅದು ಯಾವುದೂ ಆಗಲ್ಲ ವೈಯಕ್ತಿಕ ಲೈಫ್ ಜೊತೆಗೆ. ಹಾಗಾಗಿ ನಾವೆಲ್ಲ ಇದ್ರ ಬಗ್ಗೆ ಹತ್ಕೋಬೇಕು, ಅಕ್ಕಪಕ್ಕದವ್ರಿಗೆ ಮಾಡಬೇಕು. ಮತ್ತೆ ಇದು ಬಿಟ್ಟು ಡ್ರಗ್ಸ್ ಬಿಟ್ಟು ಬೇರೆ ಕ್ರೈಮ್ ಪ್ರಿವೆನ್ಷನ್ ಮಟ್ಟದಲ್ಲಿ ನಾವು ಈಗಾಗಲೇ ಇವ್ರನ್ನ ರೋಡಿಗಳೆಲ್ಲ ಕರೆದು ಪರೇಡ್ ಮಾಡಿದೀವಿ, ಅವ್ರಿಗೆ ತಿಳುವಳಿಕೆ ನೀಡಿದೀವಿ, ಕಳ್ಳರಿಗೂ ಕರೆಸಿ ಕಳ್ತನ ಮಾಡೋರ್ಗೂ ತಿಳುವಳಿಕೆ ನೀಡಿದೀವಿ. ಅಪರಾಧಗಳು ನಡೆದ ಮೇಲೆ ತನಿಖೆ ನಡೆಸುವುದಕ್ಕಿಂತ ಅಪರಾಧ ಆಗದಂತೆ ನೋಡಿಕೊಳ್ಳುವುದು ಉತ್ತಮ. ಈ ತಿಂಗಳಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಉಪನ್ಯಾಸ ಏರ್ಪಡಿಸುವುದು, ಕರಪತ್ರಗಳು ಮತ್ತು ಸಾರ್ವಜನಿಕ ಸಭೆಗಳ ಮೂಲಕ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದರು. ಯಾವುದೇ ಅಪರಾಧವನ್ನ ಕಂಡಿದ್ದ ಸಂದರ್ಭದಲ್ಲಿ ಧೈರ್ಯವಾಗಿ ಮುಂದೆ ಬಂದು ಸಾಕ್ಷಿ ಹೇಳಬೇಕು. ಒಂದು ವೇಳೆ ಹೀಗಾಗದಿದ್ದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ತಪ್ಪಿತಸ್ಥರು ತಪ್ಪಿಸಿಕೊಂಡು ಮತ್ತೆ ಮತ್ತೆ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಲಿದ್ದಾರೆ ಎಂದರು. ಮಹಿಳಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಎಂಬಿ ನವೀನ್ ಕುಮಾರ್ ಮಾತನಾಡಿ, ವಿದ್ಯಾರ್ಥಿಗಳು, ಯುವಜನರು ಪೊಲೀಸರಿಗೆ ಸಹಕಾರ ನೀಡಬೇಕು. ಪೊಲೀಸರನ್ನ ಕಂಡು ಭಯಪಡುವ ಮತ್ತು ಪೊಲೀಸ್ ಠಾಣೆಗಳಿಗೆ ಹೋದರೆ ಅವಮಾನ ಎನ್ನುವ ಕಾಲ ಬದಲಾಗಿದೆ ಎಂದರು. ಪೊಲೀಸರು ಜನ ಸ್ನೇಹಿಗಳಾಗಿ ಸದಾ ಸಾರ್ವಜನಿಕರ ಪ್ರಾಣ, ಆಸ್ತಿ ರಕ್ಷಣೆಗಾಗಿ ಶ್ರಮಿಸುತ್ತಾರೆ. ಅಪರಾಧಗಳ ತಡೆಗೆ ಪೊಲೀಸರಿಗೆ ಸಹಕಾರ ನೀಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ವಿದ್ಯಾರ್ಥಿಗಳು ನಗರದ ಪ್ರಮುಖ ರಸ್ತೆಗಳು ಮತ್ತು ವೃತ್ತಗಳಲ್ಲಿ ಸಂಚರಿಸಿ ಅಪರಾಧ ಮಾಸಾಚರಣೆ ಕುರಿತು ಜಾಗೃತಿ ಮೂಡಿಸಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಗುಡಿಬಂಡೆ ತಾಲೂಕಿನ ಲಕ್ಷ್ಮೀಸಾಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ಬಿಸ್ಮಿಲ್ಲಾ ಮುಖ್ತರ್ ಬಾಷಾ ಹಾಗೂ ಉಪಾಧ್ಯಕ್ಷರಾಗಿ ಆದಿನಾರಾಯಣ ಚುನಾವಣೆ ಮೂಲಕ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಪ್ರೇಮ್ ಕುಮಾರ್ ಘೋಷಣೆ ಮಾಡಿದ್ದಾರೆ. ಗುಡಿಬಂಡೆ ತಾಲೂಕಿನ ಲಕ್ಷ್ಮೀಸಾಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ಬಿಸ್ಮಿಲ್ಲಾ ಮುಖ್ತರ್ ಬಾಷಾ ಹಾಗೂ ಉಪಾಧ್ಯಕ್ಷರಾಗಿ ಆದಿನಾರಾಯಣ ಆಯ್ಕೆಯಾಗಿದ್ದಾರೆ. ಈ ವೇಳೆ ಸಂಘದ ಉಪಾಧ್ಯಕ್ಷ ಆದಿನಾರಾಯಣ ಮಾತನಾಡಿ, ಸಂಘವನ್ನ ಬೆಳೆಸಲು ಎಲ್ಲರೂ ಶ್ರಮಿಸುತ್ತೇವೆ. ಸಂಘದ ಷೇರುದಾರರು ಉತ್ತಮ ಹಾಗೂ ಗುಣಮಟ್ಟದ ಹಾಲನ್ನ ಪೂರೈಸಬೇಕು. ಜೊತೆಗೆ ಸಂಘಕ್ಕೆ ಒಂದು ಕಟ್ಟಡದ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲೂ ನಾವೆಲ್ಲರೂ ಶ್ರಮಿಸುತ್ತೇವೆ. ಆದಷ್ಟು ಶೀಘ್ರವಾಗಿ ಸಂಘಕ್ಕೆ ಹೊಸ ನಿವೇಶನ ಹಾಗೂ ಕಟ್ಟಡವನ್ನ ಕಟ್ಟಲು ಎಲ್ಲಾ ರೀತಿಯಲ್ಲೂ ಶ್ರಮಿಸುತ್ತೇವೆ ಎಂದರು. ಡೈರೆಕ್ಟರ್ಗಳಾದ ನಮ್ಮ ಆಜ್ಞಾನ ಆಗಿರ್ಬೋದು, ಮತ್ತು ನಮ್ಮ ಪಾಪಮ್ಮ ಅಕ್ಕ ಆಗಿರ್ಬೋದು, ಅದೇ ರೀತಿ ಬಿಬಿ ಜಾನು, ಅದೇ ರೀತಿ ಭಾಷಾ ಸಾಬಿ ಹಾಗೂ ರಾಮಚಂದ್ರಪ್ಪ, ಇವರು ಇಷ್ಟು ಜನ ಸಹಕಾರ ಕೊಟ್ಟು, ರಾಘವೇಂದ್ರ ಬಾಬು ಇಷ್ಟು ಜನ ಸಹಕಾರ ಕೊಟ್ಟು ನಮಗೆ ಈ ವಿಜಯೋತ್ಸವ ಬಂದಿದೆ. ಈ ವಿಜಯ ಎಲ್ಲ ಅವ್ರದ್ದು ಹೆಸರಿಗೆ ಕ್ರೆಡಿಟ್ ಆಗಬೇಕಂತ ನಾನು ಹೇಳ್ಕೊತೀನಿ. ಏನಂದರೆ ನಾನು 20 ವರ್ಷ ಆಗಿದೆ ಈಗ ಹಾಲಿನ ಡೈರಿ ಸ್ಟಾರ್ಟ್ ಆಗಿ, ನಮ್ಗೆ ಯಾವುದೇ ಥರ ಸವಲತ್ತುಗಳು ಆಗಿಲ್ಲ. ಈಗ ನಾವು ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ದೀವಿ. ಅದಕ್ಕೆ ನಮಗೆ ಹಸುಗಳೇ ಆಗ್ಬೋದು, ಇಲ್ಲ ಡೈರಿ ಇಂಪ್ರೂವ್ಮೆಂಟ್ ಬಿಲ್ಡಿಂಗ್ ಇಲ್ಲ ನಮಗೆ. ಇಲ್ಲಿ 20 ವರ್ಷದಿಂದ ಮಾಡ್ತಾಯಿದ್ದೀವಿ ಸಮುದಾಯ ಭವನ ಅಂತೇಳಿ. ಈ ಸಮುದಾಯ ಭವನದಲ್ಲಿ ನಡ್ಸ್ಕೊತಾ ಇದ್ದೀವಿ. ನಾವು ಉದ್ದೇಶ ಇಷ್ಟೇ, ನಾವು ಅಧ್ಯಕ್ಷ ಸ್ಥಾನ ತೊಗೊಂಡಿಲ್ಲ ಅಂದರೆ ಆಸೆಗೋಸ್ಕರ ಅಲ್ಲ. ನಾವು ಏನೋ ಇದ್ದೀವಿ, ನಮ್ಮ ಪದವಿಯಲ್ಲಿ ಏನೋ ಒಂದು ಇವ್ರಿಗೆ ಮಾಡಬೇಕು. ಡೈರಿ ಬಿಲ್ಡಿಂಗನ್ನು ಕಟ್ಟಿ ನಾವು ಹಸುಗಳನ್ನ ಲೋನ್ ಮಾಡಿಸ್ಬಿಟ್ಟು ಎಲ್ಲರಿಗೂ ಇವ್ರನ್ನ ಅಭಿವೃದ್ಧಿ ಮಾಡಬೇಕಂತೇಳಿ ನಾವು ಈ ದಿನ ಈ ಮೀಡಿಯಾದ ಮುಂದೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟಾಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟಾಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ.
ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೆಂಡತಿ ಸಹಿ ಫೋರ್ಜರಿ ಮಾಡಿ ಬ್ಯಾಂಕಿನಲ್ಲಿ ಹಣ ಎಗರಿಸಿದ ಗಂಡ, ಚಿನ್ನ ಇಟ್ಟು ಸಾಲ ಮಾಡಿದ್ದ ಪತ್ನಿ ಹೆಸರನ್ನೇ ನಕಲು ಮಾಡಿದ ಪತಿ, ಬ್ಯಾಂಕಿನಲ್ಲಿ ಚಿನ್ನದ ಸಾಲ ಪಡೆದಿದ್ದ ದಂಪತಿಯಿಂದ ಎಡವಟ್ಟು. ನೀರಾವರಿ ವಿಚಾರದಲ್ಲಿ ತುಟಿ ಬಿಚ್ಚದ ಉಭಯ ಜಿಲ್ಲೆಗಳ ಜನಪ್ರತಿನಿಧಿಗಳ ವಿರುದ್ಧ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಆಕ್ರೋಶ. ಹೆಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣ, ಕೃಷ್ಣಾ ನದಿ ನೀರು ನೀಡಲು ಸದನದಲ್ಲಿ ಪ್ರಸ್ತಾಪಿಸಲು ಆಗ್ರಹ. ಪತ್ರಕರ್ತರು ಸಮಾಜದ ಅಭ್ಯುದಯಕ್ಕೆ ಶ್ರಮಿಸಬೇಕು ಎಂದ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿಕುಮಾರ್. ಗೌರಿಬಿದನೂರು ತಾಲೂಕು ಪತ್ರಕರ್ತರ ಸಂಘದ ಚುನಾವಣೆ ಯಶಸ್ವಿ, ಅಧ್ಯಕ್ಷರಾಗಿ ಜಗನ್ನಾಥ ರೆಡ್ಡಿ ಆಯ್ಕೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.